ತೊಗರಿಬೇಳೆ ಒಬ್ಬಟ್ಟು ಮಾಡೋದಕ್ಕೆ ನಾನು ನೀರಿಟ್ಟಿದ್ದೀನಿ. ಸ್ಟವ್ ಹಚ್ಚಿ ನೀರು ಕಾದ್ಮೇಲೆ ಬೇಳೆ ಹಾಕಬೇಕು. ನೀರು ಕಾಯ್ತಾ ಇದೆ, ಅದಕ್ಕೆ ಬೇಳೆ ಹಾಕ್ತೀನಿ. ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆ ಹಾಕ್ತೀನಿ. ಅದಕ್ಕೆ ಬೇಳೆ ಯಾವ ಗ್ಲಾಸ್ನಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಅದೇ ಅಳತೆಯಲ್ಲಿ ಮೈದಾ ತೊಗೋತಾ ಇದ್ದೀನಿ. ಇದು ಮಿಕ್ಸ್ ಮಾಡಿದ್ದಾಯಿತು. ಇದನ್ನು ಕಲಿಸ್ಕೋತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಅಂದರೆ ನೀರು ಜಾಸ್ತಿ ಆಗೋಗ್ಬಿಡುತ್ತೆ. ಈ ಥರ ಸ್ವಲ್ಪನೇ ನೀರು. ಈಗ ಇದು ಈ ಹದಕ್ಕಿರಬೇಕು. ಕಲಸಿದ್ದಾಗಿದೆ. ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ಬಿಟ್ಬಿಡಬೇಕು. ನಾದಿ ಈ ಥರ 1 ಅವರ್ ನೆನಿಬೇಕು. ಇದು ಕನಕ, ಆಮೇಲಿಂದ ಒಬ್ಬಟ್ಟು ಮಾಡೋಕ್ಕಾಗೋದಿದು. ಈಗ ಬೇಳೆ ಬೆಂದಿದೆ. ನೀರು ಬಸ್ದಿಟ್ಟಿದ್ದೀನಿ. ಯಾವ ಮೆಜರ್ಮೆಂಟ್ನಲ್ಲಿ ತೊಗೊಂಡಿದ್ನೋ ಬೇಳೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕರಗಿದ್ಮೇಲೆ ತೆಂಗಿನಕಾಯಿ ಹಾಕ್ತೀನಿ. ತುರಿದಿಟ್ಕೊಂಡಿರೋ ತೆಂಗಿನಕಾಯಿ. ಇದು ಫೋಲ್ಡ್ ಮಾಡ್ಕೊಂಡಾಗಿದೆ ಕರೆಕ್ಟಾಗಿ. ಈ ಥರ ಕಟ್ಕೋಬೇಕು. ಚೆನ್ನಾಗಿ ಬರ್ತಾಯಿದೆ. ಸ್ಟವ್ ಹಚ್ಚಿ ಹೆಂಚಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮಾಡಿಟ್ಟಿರೋ ಒಬ್ಬಟ್ಟು ಕೈಗೆ ತೆಕ್ಕೋಬೋದು. ಈ ಕಡೆನೂ ಚೆನ್ನಾಗಾಗಿದೆ ಒಬ್ಬಟ್ಟು. ಇನ್ನು ಕಿತ್ತೋಗಿಲ್ಲ, ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಈಗ ಇದಾಗಿದೆ, ತೆಕ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಒಬ್ಬಟ್ಟು ತುಂಬ ಸಾಫ್ಟಾಗಿ ಬಂದಿದೆ.